ರಿಯಲೈಸ್ ಆಗೋದಕ್ಕೆ ಸುಮಾರು ವರ್ಷಗಳು ಬೇಕಾಯಿತು. ರಿಯಲೈಸ್ ಆಗಿ ಇವಾಗ ನಾನು ಒಂದು ಚಿತ್ರನ ನಿರ್ಮಾಣ ಮಾಡಿದ್ದೇನೆ, ಸ್ವಂತ ಕೂಸು. ಮೇನ್ ಏನಂದರೆ, ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಚಿತ್ರ ನಾನು ಒಂದು 2023 ಏಪ್ರಿಲ್ ತಿಂಗಳಲ್ಲಿ 20ನೇ ತಾರೀಕು ಬೈಂದೂರಲ್ಲಿ ಒಂದು ಶಿವನ್ ದೇವಸ್ಥಾನದಲ್ಲಿ ಸೋಮೇಶ್ವರ ಟೆಂಪಲಲ್ಲಿ ಸಿನಿಮಾನ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಬಂದಿದೆ. ಟ್ರೈಲರ್ ಇವತ್ತು ಬಿಡುಗಡೆ ಒಂದು ಸಸ್ಪೆನ್ಸಲ್ಲಿ ಇಟ್ಕೊಂಡಿದ್ದೆ. ನನ್ನನ್ನು ಬೆಳೆಸಿದಂತಹ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದವರಿಗೆ, ಇದರಲ್ಲಿ ಹಿರಿಯಕರು ಒಬ್ಬರಿದ್ದಾರೆ, ಅವ್ರ ಕಡೆಯಿಂದ ಲಾಂಚ್ ಆಗಬೇಕಂತ ನಾನು ತುಂಬ ಆಸೆ ಪಟ್ಟಿದ್ದೀನಿ. ವಾಸು ಸರ್ ಟ್ರೈಲರ್ನ ಲಾಂಚ್ ಮಾಡಬೇಕು, ನೀವು ಹಿರಿಯರು ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಎಲ್ಲರೂ ನಮಸ್ಕಾರ. ಟ್ರೈಲರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸರ್, ಥ್ಯಾಂಕ್ ಯು. 2023 ಅಂದರೆ 22ರಲ್ಲಿ ತಾಜ್ ಮಹಲ್ 2 ಚಿತ್ರ ಬಿಡುಗಡೆ ಆಯಿತು. ಅಫ್ಕೋರ್ಸ್ ಡಿಪ್ರೆಷನ್ ಅಂತ ಒಂದು ಇರುತ್ತೆ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ಯಾವುದೋ ಒಂದು ಕಾರಣದಿಂದ ಸಿನಿಮಾ ರಿಜೆಕ್ಟ್ ಆಗಿಬಿಡುತ್ತೆ. ಶ್ರಮ ತುಂಬ ಇರುತ್ತೆ ಅದಕ್ಕೆ. ಮಾತಾಡೋದು ನಾವು ಎಷ್ಟೋ ಮಾತಾಡ್ಬೋದು, ಬಟ್ ಅದು ಶ್ರಮ, ಅದು ನಾಟ್ ಎನ್ ಈಜಿ. ಅದೊಂದು 3 ಕೋಟಿ ರೂಪಾಯಿ ಎಲ್ಲಿ ಹೆಂಗೆಂಗೋ ತಂದಿರ್ತಾರಪ್ಪ ಪ್ರೊಡ್ಯೂಸರು. ನನ್ನಿಂದ ಮೋಸ ಆಗೋಯ್ತಲ್ಲ, ಛೇ. ಸತ್ಯವಾಗ್ಲೂ ಸರ್, ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಸಿನಿಮಾ ಇಂಡಸ್ಟ್ರಿನೇ ಬೇಡ, ಎಂಥದ್ದು ಬೇಡ, ಜೀವನನೇ ಬೇಡ, ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದೆ. ಸರಿ, ಯಾವುದೋ ಒಂದು ಸಾಂಗ್ ಬಂತು, ಆ ಟೈಮಿಗೆ ಪ್ಲೇ ಆಯಿತು. ಆ ಸಾಂಗಿಂದ ಇವತ್ತಿನ ಬದುಕುಳಿದಿದ್ದೀನಿ. ಸತ್ಯವಾದ ಮಾತು. ಟೋಟಲ್ ಲಿಟ್ರಲಿ ಝೀರೋ ಸರ್. ಇದ್ದ ಕಾರು ಮಾರ್ಕೊಂಡೆ, ಎಲ್ಲವೂ ಮಾರ್ಕೊಂಡೆ. ಇದೆಲ್ಲ ಕೇಳೋರಿಗೆ ಇವನೇ ಸಿನಿಮಾ ಮಾಡ್ಬೇಕು, ನಾವೇನು ಹೇಳಿದ್ವಾ ಅಂತ ಅನ್ಬೋದು. ಬಟ್ ಫ್ಯಾಷನ್ ಸರ್, ಸಿನಿಮಾದಲ್ಲೇ 20 ವರ್ಷ ಕಳೆದಿದ್ದೀನಿ. ಒಬ್ಬ ಮೇಕಪ್ ಕಲಾವಿದನಾಗಿ, ಫೋಟೋಗ್ರಾಫರ್ ಆಗಿ, ಎಲ್ಲ ರಂಗದಲ್ಲೂ ಗುರುತಿಸ್ಕೊಂಡು ನನ್ನದೇ ಅಂತ ಸ್ವಂತ ಸ್ಟುಡಿಯೋ ಮಾಡಿಕೊಂಡು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಅನ್ನೋ ಒಂದು ಹುಚ್ಚು ನಮಗೆ ಬಿಡಲಿಲ್ಲ. ಒಂಥರ ಕುಷ್ಠರೋಗ ಇದ್ದಂಗಿದು, ಏನು ಕೆರಿತಾನೆ ಇರ್ತದೆ. ಅಂದರೆ ಅಷ್ಟು ಫ್ಯಾಷನ್ ಸಿನಿಮಾ ಅಂದರೆ ಒಂದು ನಮ್ಮನ್ನು ಸೆಳೆತ. ದಿನ ಒಂದು ಸಿನಿಮಾ ನೋಡ್ತಾ ಇರ್ತೀವಿ, ಎಲ್ಲ ಪ್ಲಾಟ್ಫಾರ್ಮ್ ಸಿನಿಮಾ ನೋಡ್ತಾ ಇರ್ತೀವಿ. ಸಾರಿ, ತಪ್ಪಾಯ್ತು. ಅದು ಸುದೀಪ್ ಸರ್ ಮೈ ಆಟೋಗ್ರಾಫ್ ಅರಳುವ ಹೂವುಗಳೇ ಆಲಿಸಿರಿ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ದು ಹೃದಯ ಸಮುದ್ರ ಕಲಿಕಿ, ಇವೆರಡು ಹಾಡು ನನ್ನ ಬದುಕು ಸುಳಿದಿದೆ. ಅದಾದ ನಂತರ ನಾನು ಬಂದು ಮತ್ತೆ ರಿಫ್ರೆಶ್ ಅಂದರೆ 1 ವರ್ಷ ಟೈಮ್ ತಗೊಂಡು ನನ್ನ ಬಿಸ್ನೆಸ್ನ ಚೇಂಜ್ ಮಾಡಿ ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ನನ್ನ ಇವತ್ತು ಈ ಮಟ್ಟದ ಕೂರಿಸಿದ್ದಕ್ಕಂತಹ ನನ್ನ ಕ್ಲೈಂಟ್ಸ್ ಎಂಟೈರ್ ಕರ್ನಾಟಕದಲ್ಲಿ, ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅವ್ರು ನನ್ನ ಬೆಳೆಸಿದ್ದಾರೆ. ಇವತ್ತು ಸಿನಿಮಾ ಮಾಡೋಕ್ಕೆ ಕಾರಣ ಅವರೇನೆ, ನನ್ನ ಕ್ಲೈಂಟ್ಸ್. ಅಂದರೆ ಎಲ್ಲರೂ ಇದರಲ್ಲಿ ನೀವು ಒಬ್ಬರಾಗಿರ್ತೀರ, ನಿಮ್ಮ ಫ್ಯಾಮಿಲಿಯವರು ಒಬ್ಬರಾಗಿರ್ತೀರ. ಎಲ್ಲರಿಗೂ ಒಂದು ಪ್ರೀ ವೆಡ್ಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ತಂದು ನಮ್ಮ ಸ್ಟುಡಿಯೋನ ಬೆಳೆಸಿ ಅದರಿಂದ ಪ್ರೊಡಕ್ಷನ್ ಮಾಡಿ ಇವತ್ತು 2023ರಲ್ಲಿ ನಾನು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ ಸಿನಿಮಾ ಇದು. ಸೊ ನಾನು ದುಡ್ದೇ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಎಲ್ಲೂ ನಾನು ಸಾಲ ಮಾಡಿಲ್ಲ. ಇರೋ ಹಣನ ಎಲ್ಲೂ ಸಾಲ ಮಾಡದೆ, ಇರೋ ಹಣನ ಇನ್ವೆಸ್ಟ್ ಮಾಡಿ ಈ ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇದೇ ತಿಂಗಳು 27ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ಅದೊಂದು ಗ್ಯಾಪ್ ಸಿಕ್ತು. ಹಾಗೆ ಇವತ್ತು ನಾನು ಕೂರೋ ಕಾರಣ, ಇಲ್ಲಿ ನಾನು ಸುರೇಶ್ ಚಿಕ್ಕಣ್ಣವ್ರನ್ನ ಮರೆಯಂಗೆ ಇಲ್ಲ. ಯಾಕಂದರೆ ಒಂದು ಜರ್ನಿ ಇರುತ್ತೆ. ಸಿನಿಮಾ ಫಿನಿಶ್ ಆದಮೇಲೆ ಆಡಿಯೋ ರೈಟ್ಸ್ ಅನ್ನೋದು ಒಂದು ಜರ್ನಿ ಇರುತ್ತೆ. ಆ ಟ್ರಾವೆಲ್ ಮಾಡಲೇಬೇಕು ನಾನು, ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲ ಬಾಗಿಲು ಹೋಗಿ ತಟ್ಟುಬಿಟ್ಟು ಬಂದೆ. ಒಂದೊಂದು ಬಾಗಿಲು ಒಂದೊಂದು ಥರ ಇರುತ್ತೆ. ಸೊ ನನ್ನ ವೆಲ್ಕಮ್ ಮಾಡಿದ್ದು ಸುರೇಶ್ ಚಿಕ್ಕಣ್ಣವರು. ನಿಮ್ಮ ಈ ಸಪೋರ್ಟು, ಈ ಒಂದು ಆರ್ಗನೈಸೇಷನು, ಇವತ್ತೇನು ನಾನು ಕೂತು ಮಾತಾಡ್ತಾ ಇದ್ದೀನಿ, ನಮ್ಮ ಚಿತ್ರದ ಹಾಡುಗಳು ತಗೊಂಡು ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದೀರಾ. ನಿಮ್ಮಂಥ ಆಡಿಯೋ ಕಂಪ್ನಿಲಿ ಬೆಳಿಬೇಕು ಸರ್. ತುಂಬ ಖುಷಿ ಆಗುತ್ತೆ. ಸುರೇಶ್ ಚಿಕ್ಕಣ್ಣವರು ಬೆಳೆಸ್ಬೇಕು, ನಮ್ಮಂಥರ ಇನ್ನೂ ಸುಮಾರು ಬೆಳೆಸ್ತಾರೆ. ನಾನು ಖಂಡಿತವಾಗ್ಲು ಈ ಬಾಗಿಲು ಇವತ್ತೇನು ನಾನು ಕೂತಿದ್ದೀನಲ್ಲ ಸರ್, ಇದಕ್ಕೆ ಆಯೋಜನೆ ಮಾಡಿ ಒಳ್ಳೆ ಅಮೌಂಟೇ ನನಗೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಹಿಂದಿನ ಸಿನಿಮಾಗಳು ನೆನೆಸ್ಕೊಂಡ್ರೆ ಇದು ವೆರಿ ಮಚ್ ಹ್ಯಾಪಿ. ಈ ಚಿತ್ರದಲ್ಲಿ ಎಲ್ಲರೂ ವಿಲನ್ಗಳಿದ್ದಾರೆ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ. ಒಂದು ಚಿತ್ರಕಥೆ ಅಂದರೆ ಯಾವ ಸಿನಿಮಾ ಮಾಡೋದು ಅಂತ ಏನು ಐಡಿಯಾ ಇರಲಿಲ್ಲ.
ದಿನನಿತ್ಯ ಮೊಬೈಲಲ್ಲಿ ಎಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಟೋರಿ ನಡೀತಾನೆ ಇರ್ತದೆ. ಒಂದು ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಬ್ಯಾಡ್ಮಿಂಟನ್ ಕೋಚರ್. ಸೊ ಇದು ಒಂದು ಕಾಲ್ಪನಿಕ ಕತೆ, ಎಲ್ಲೂ ನಡೆದಿದ್ದಲ್ಲ. ಒಂದು ಮೊಬೈಲಲ್ಲಿ ಡೈಲಿ ನಡೆಯುವಂಥದ್ದು. ಒಂದು ಫ್ಯಾಮಿಲಿಲಿ ಒಂದು ಫುಲ್ ಫ್ಯಾಮಿಲಿನೇ ಇರ್ತೀವಿ, ಅನ್ಯೋನ್ಯವಾಗಿರ್ತೀವಿ. ಚಿಕ್ಕ ಮಗು ದಿಶಾ ಅಂತ ಇದ್ದಾಳೆ, ಅವಳು ನಮ್ಮ ಇವರು ನಮ್ಮ ಭಾವ ಅಂದರೆ ನಮ್ಮ ಅಕ್ಕ ಅವ್ರು ಬಂದಿಲ್ಲ, ಅವರಿಗೆ ಅವ್ರ ಭಾವನ ಮಗಳಿಗೆ ಒಂದು ಫೋನ್ ಸಿಗುತ್ತೆ. ಆ ಫೋನು ಆಫ್ ಆಗಿರುತ್ತೆ, ಒಂದು ರೋಡಲ್ಲಿ ಸಿಗುತ್ತೆ, ಆಫ್ ಆಗಿರುತ್ತೆ. ಆನ್ ಮಾಡಿದ ತಕ್ಷಣ ಏನೆಲ್ಲ ಅನುಭವಿಸ್ತಾರೆ ಆ ಫ್ಯಾಮಿಲಿಲಿ, ಅವ್ರು ಏನು ಆಗ್ತಾರೆ, ಹೀರೋ ಅವ್ರನ್ನೆಲ್ಲ ಹೆಂಗೆ ಕಾಪಾಡ್ಕೋತಾನೆ ಅನ್ನೋದು ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇದ್ರಲ್ಲೊಂದು 4 ಆ್ಯಕ್ಷನ್ ಇದೆ. ಅಫ್ಕೋರ್ಸ್ ನಮಗೆ ಆ್ಯಕ್ಷನ್ ಸಿನಿಮಾ ಅಂದರೆ ತುಂಬ ಇಷ್ಟ ಮೊದಲಿಂದನೂ. ಸೊ ಆ್ಯಕ್ಷನ್ ಇಟ್ಕೊಂಡು ಮಾಡಿದ್ದೀನಿ. ಒಂದು ಒಳ್ಳೆ ಚಿತ್ರಕ್ಕೆ ಇದೇ ರೇಣುಕಾಂಬ ಸ್ಟುಡಿಯೋದಲ್ಲಿ ಸೆನ್ಸರ್ ಆಯಿತು. ಅದೇನಕ್ಕೆ ಸರ್ಟಿಫಿಕೇಟ್ ಕೊಟ್ಟರು ದೇವರಿಗೆ ಗೊತ್ತು. ಅವ್ರು ಕೇಳಂಗಿಲ್ಲ. ಅದೇ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಹೌಸ್ ಇದ್ದಾಗ ಇಲ್ಲ ಸರ್ ಕೇಳಲೇಬೇಕು, ಅವ್ರಿಗೆ ಯಾರಿಗೂ ಕೇಳಲ್ಲ. ಜಸ್ಟ್ ಒಂದು ಕೈ ಕಟ್ ಮಾಡಿ ಬ್ಲಡ್ಡಿಂಗ್ ಬಂದರೆ ಸಿಜಿಲಿ ಸರ್ಟಿಫಿಕೇಟ್ ಅಂತಾರೆ. ಮತ್ತು ಜನಕ್ಕೆ ನಾವು ಹೆಂಗೆ ಸಿನಿಮಾ ತೋರಿಸೋದು ಹೇಳಿದರೆ ರಿವೆಂಜ್ ಕಮಿಟಿಗೆ ಹೋಗಿ ಅಂತಾರೆ. ರಿವೆಂಜ್ ಕಮಿಟಿಗೆ ಹೋದರೆ 3 ಲಕ್ಷ 4 ಲಕ್ಷ, ಕೇಳೋರು ಯಾರೂ ಇಲ್ಲ. ಕೇಳಿದರೆ ಮತ್ತೆ ಬೇರೆ ಥರ ಬರುತ್ತೆ. ರಿವೈಸಿಂಗ್ ಕಮಿಟಿ. ಸೊ ಇಲ್ಲೇ ಕೇಳಿದೆ ನಾನು, ಯಾಕೆ ಸರ್ ಸರ್ಟಿಫಿಕೇಟ್ ಈ ಸಿನಿಮಾದಲ್ಲಿ ಏನಿದೆ ಅಂಥದ್ದು ಏನಿದೆ ಸರ್? ಎಲ್ಲ ಸಿನಿಮಾದಲ್ಲೂ ಗ್ಲಾಮರ್ ಅಂತ ಒಂದು ಹೀರೋ ನಾಯಕಿನ ತೋರಿಸ್ಲೇಬೇಕು, ಒಂದು ಡ್ಯೂಯೆಟ್ಸ್ ಜನಕ್ಕೆ ಒಂದು ಮನೋರಂಜನೆ ಬೇಕಲ್ಲ. ಈ ಚಿತ್ರದಲ್ಲೇ ಇದೆ. ಏನಕ್ಕೆ ಸರ್ಟಿಫಿಕೇಟ್, ನಾನು ಇನ್ನೂ ಕನ್ಫ್ಯೂಷನ್ ಎಲ್ಲ ಇದೆ. ಸರ್ಟಿಫಿಕೇಟ್ ಏನಕ್ಕೆ ಕೊಟ್ಟರು ಅಂತ ಕೇಳಿದೆ. ಒಂದು ಅಂಶನೇ ಇಟ್ಕೊಂಡಿದ್ದೆ, ಅಂಶನೇ ಇದು ಕೊಡೋಕ್ಕಾಗಲ್ಲ. ನಾನು ಯಾವುದೋ ಒಂದು ವ್ಯಕ್ತಿನ ತಂದಿದ್ದೀನಿ, ಆ ವ್ಯಕ್ತಿ ಬೇಡ, ಆ ವ್ಯಕ್ತಿನ ಕಟ್ ಮಾಡಿ ಬಿಸಾಕು, ನಾನು ಬಾರಿಗೆ ಕೊಡ್ತೀನಿ. ಅದು ಸಿನಿಮಾ ಕಂಟೆಂಟ್ ಇರೋದು ಅದ್ರ ಮೇಲೆ. ಅದೇ ತೆಗೆದ್ರೆ ಮತ್ತೆ ನಾನು ಏನು ಮಾಡಲಿ? ಇದಕ್ಕೆ ಸಂಬಂಧನೇ ಇಲ್ವಲ್ಲ ಸರ್ ಅಂತ ಕೇಳಿದೆ. ವಾದ ತುಂಬ ಆಯಿತು. ಮತ್ತೆ ಬರೆದು ಕೊಟ್ಬಿಡ್ತೀನಿ, ಆಗಲ್ಲ ಅಂದರು. ನಾವಿರೋ ಪರಿಸ್ಥಿತಿಲಿ ಆಗಲ್ಲ ಅಂತ ಸರಿ ಒಪ್ಕೊಂಡ್ವಿ. ಸೊ ಇದೇ ತಿಂಗಳು 27ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಮೇನ್ ಥಿಯೇಟ್ರ್ ಸ್ವಪ್ನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಲಿಖಿತ್ ಫಿಲ್ಮ್ಸ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೆಲ್ಲರೂ ಈ ಚಿತ್ರದಲ್ಲಿ ಅವ್ರವ್ರ ಕೆಲಸನ ಅಚ್ಚುಕಟ್ಟಿಗೆ ಮಾಡಿ ಮುಗಿಸಿದ್ದಾರೆ. ಸಂಬಂಧ್ಯ ವಿನ್ಯ ಅವರು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅವ್ರದ್ದೇ ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಪ್ಲೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಇನ್ನೋಸೆಂಟು ಮತ್ತು ಒಂದು ಫ್ಯಾಮಿಲಿ ಡ್ರಾಮಾ, ಜನಕ್ಕೆ ತುಂಬ ಒಂದು ಸ್ವಲ್ಪ ಕರ್ಳ್ ಕ್ಯೂಚ ನಂತರ ಒಂದು ಎಪಿಸೋಡ್ ಬರುತ್ತೆ. ನೀವೆಲ್ಲ ನೋಡ್ತೀರಾ, ನೋಡಿ ಆಶೀರ್ವಾದ ಮಾಡಿ. ಈ ಚಿತ್ರಕ್ಕೆ ನಾನೇ ಚಿತ್ರಕಥೆ ಬರೆದು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದೀನಿ. ಸಂಗೀತ 3 ಜನ ಇದ್ದಾರೆ, ಮನುದೀಪ್ ಅಂತ, ಮತ್ತು ಸತೀಶ್ ಸ್ಟೀವನ್ ಅಂತ, ಇನ್ನೊಬ್ರು ಮಂಜುನಾಥ್ ಅಂತ, 3. ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಕ್ರಮ್ ಸೆಲ್ವಾ ಅಂತ ಮಾಡಿದ್ದಾರೆ. ಸೊ 4 ಜನ ಇದ್ದಾರೆ. ಪಾರ್ಟ್ ವೈಸ್ ಒಬ್ಬೊಬ್ರು ಕೊಟ್ಟಿದ್ದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಇರೋರೆಲ್ಲ ಚೆನ್ನಾಗೇ ಮಾಡಿದ್ದಾರೆ. ರಾಜು ಡ್ಯಾನ್ಸ್ ಮಾಸ್ಟ್ರು, ಮನೋಹರ್ ಸಿಂಗ್ ನವಲಗುಂದ ಅಂತ ಎಲ್ಲ ಹಾಡುಗಳನ್ನು ಬರೆದಿದ್ದಾರೆ, ಅವರು ಇಲ್ಲೇ ಬಂದಿದ್ದಾರೆ ವೇದಿಕೆ ಮೇಲೆ. ಪಾಪ ದಿಶಾ ಪುಟ್ಟ ಹುಡುಗಿ, ಒಳ್ಳೆ ಟ್ಯಾಲೆಂಟ್ ಇದೆ. ಒಂದು ಸೀನ್ ಆಡಿಷನ್ ಕರೆದಿದೆ ಸರ್. ಆ್ಯಕ್ಚುಲಿ ನಾನು ಸುಮಾರು ಜನ ಮಕ್ಕಳು ಆಡಿಷನ್ ಮಾಡಿದೆ. ತುಂಬ ಇಂಪಾರ್ಟೆಂಟ್ ರೋಲ್ ಪಾತ್ರ ಅದು. ಆ ಮಗು ಮೇಲೆ ಸಿನಿಮಾ ಇರೋದು. ಸುಮಾರು ಜನ ಬಂದು ಹೋದ್ರು, ಆಡಿಷನಲ್ಲಿ ಯಾರಿಗೂ ಗೆಲ್ಲಿಲ್ಲ. ಇಷ್ಟುದ್ದ ಡೈಲಾಗು ಒಂದು ಸುಮ್ಮನೆ ಇಷ್ಟೆಷ್ಟು ಇದ್ಲು ಅವಾಗ, ಇವಾಗ ಸ್ವಲ್ಪ ಬೆಳೆದಿದ್ದಲ್ಲೇ ಡೈಲಾಗ್ ಬರೆದು ಕೊಟ್ಟೆ. 18 ಸೆಕೆಂಡಲ್ಲಿ ಹೇಳ್ಬಿಟ್ಲು ಸರ್. ನಾನೇ ಶಾಕ್ ಆಗ್ಬಿಟ್ಟೆ. ಇದು ಹೆಂಗೆ ನಾವು ಇಷ್ಟು ಒಂದು 4 ಡೈಲಾಗ್ ಹೇಳೋಕ್ಕೆ ಒದ್ದಾಡ್ತೀವಿ ಕ್ಯಾಮ್ರಾ ಮುಂದೆ, ಈ ಹುಡುಗಿ ಹಿಂಗೆ ಹೇಳ್ಬಿಟ್ಲಲ್ಲ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ ಪಾತ್ರನ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ತೇಜಸ್ವಿ, ನಿಮಗೂ ಕೂಡ ಅವರು ಹೀರೋಯಿನ್ ಫ್ರೆಂಡ್ ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಪ್ರವೀಣ್ ಒಳ್ಳೆ ಕಲಾವಿದರು. ಇಂಡಸ್ಟ್ರಿ ನಿಮ್ಮಂಥವ್ರು ವಿಲನ್ಗಳು ಬೇಕು. ಹಾಗೆ ರಘು ಮಲ್ನಾಡು, ನಮ್ಮ ಶಿವಮೊಗ್ಗದ ಕಡೆ, ನಾವು ಶಿವಮೊಗ್ಗದ ಕಡೆಯವನೇ. ಅವ್ರು ಈ ಸಿನಿಮಾದಲ್ಲಿ ನಡಗಿಸ್ತಾರೆ. ಅಂದರೆ ಒಂದು ಏನು ಹೇಳ್ತಾರೆ, ಆ ತೆರೆ ಮೇಲೆ ಒಂದು ಭಯ ಅಂತ ಹುಟ್ಟಿಸುತ್ತಲ್ಲ. ಒಂದು ಯಾವುದೇ ವಿಲನ್ ಬಂದರೂ ಭಯ ಅಂತ ಇರುತ್ತೆ, ಬಟ್ ಇವರು ಸ್ವಲ್ಪ ಡಬಲ್ ಆಗಿ ಮಾಡಿದ್ದಾರೆ. ಸೊ ಅದು ನೀವು ನೋಡ್ತೀರಾ. ಹಾಗೆ ನಾರಾಯಣ್ ಸರ್, ಮತ್ತು ನಮ್ಮ ಸುರೇಂದ್ರ ಸರ್, ಸುನೀಲ್ ಬೇರೂರ್ ಸರ್, ಎಲ್ಲರೂ ವಿಲನ್ಗಳೇ ಅವರು. ಸೊ ಇಷ್ಟೆಲ್ಲ ಆಲ್ರೆಡಿ ನಾನು ಸ್ಟ್ರಗಲ್ಲಿಂದ ಆಚೆ ಬಂದಿದ್ದೀನಿ. ಸರ್ ಅವರು ಹೇಳಿದ್ರು, ನೀನೇನೋ ಒಂದು ಪ್ರಯತ್ನ ಮಾಡ್ತಿರ್ತೀಯ. ಸೊ ನನ್ನ ಪ್ರಯತ್ನನೇ ಸರ್, ಪ್ರಯತ್ನ ಬಿಟ್ಟು ಬೇರೆ ಏನೋ ಮಾಡೋಕ್ಕಾಗಲ್ಲ. ಎಲ್ಲ ಜನ ಕೊಡಬೇಕು, ದೇವ್ರು ಕೊಡಬೇಕು, ಇಲ್ಲ ತಂದೆ ತಾಯಿ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಶೀರ್ವಾದ ಇದೆ ಕೂಡ. ಆಶೀರ್ವಾದ ಇರೋದಕ್ಕೆ ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ನೀವು ಒಂದೊಂದು ಬರೆವಣಿಗೆನೋ
ನಾನು ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಆಫೀಸಲ್ಲಿ, ಪ್ರತಿಯೊಂದು ಪ್ರಿಂಟ್ಔಟ್ ಇದೆ. ನಿಮ್ಮ ಸಪೋರ್ಟಿಂದನೇ ಇಲ್ಲಿವರೆಗೂ ಬಂದಿದ್ದೀನಿ, ಇವತ್ತಿನವರೆಗೂ ಇಲ್ಲಿವರೆಗೂ. ರೇಣುಕಾಂಬ ಸ್ಟುಡಿಯೋ ಸುಮಾರು ವರ್ಷಗಳಿಂದ, ನಾನು ಫಸ್ಟ್ ಸಿನಿಮಾ ಡೇಂಜರ್ ಝೋನ್ ಇಲ್ಲೇ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇದ್ದೀವಿ. ನಿಮ್ಮ ಸಹಕಾರ ನಂಗೆ ಖಂಡಿತವಾಗ್ಲೂ ಬೇಕು. ಇದೇ ತಿಂಗಳು 27ನೇ ತಾರೀಕು ಬಿಡುಗಡೆ ಆಗ್ತದೆ ಆಲ್ ಓವರ್ ಕರ್ನಾಟಕ. ನನ್ನ ಕೈಲಿ ಶಕ್ತಿ ಎಷ್ಟಿದೆ ಅಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ನಿಮ್ಮ ಸಹಕಾರ ಇರಲಿ. ಅದು ನಿಮಗೆ ಬೇಕಿತ್ತ ಈ ಸಿನಿಮಾ ಅಂತ ಬೈಬಾರ್ದನ್ನ ಕಾರಣಕ್ಕೋಸ್ಕರ. ಆಮೇಲೆ ಆ ಚಿತ್ರದ ಡಿಮ್ಯಾಂಡ್ ಇತ್ತು. ಆಮೇಲೆ ಇನ್ನೊಂದು ನಾನು ಮರ್ತುಬಿಟ್ಟೆ, ತಾಯಿ ಚಾಮುಂಡೇಶ್ವರಿ ಗೌಡಗೆರೆ ಟೆಂಪಲ್ ಅಲ್ಲಿ ಗುರುಗಳಾದಂತಹ ಗೌಡ್ರು ಅವರು ಒಂದೇ ಮಾತಲ್ಲಿ, ನಾನು ಕಷ್ಟನೆಲ್ಲ ಹೇಳ್ಕೊಂಡೆ, ಇಲ್ಲಿ ಬಂದರೆ ನಿಂಗೆ ಒಳ್ಳೇದಾಗುತ್ತೆ, ಏನು ಮಾಡ್ಬೇಕು ಹೇಳಿ ನಾನು ಅಂತ ಹೇಳಿದ್ರು. ಏನಿಲ್ಲ, ಈ ಜಾಗ ನಮಗೆ ಶೂಟಿಂಗ್ ಬೇಕು, ಒಂದೇ ಮಾತು, ನಿಂಗೆ ಏನು ಬೇಕು ಎಲ್ಲ ಯೂಸ್ ಮಾಡ್ಕೊ, ಇಲ್ಲಿ ಊಟ ತಿಂಡಿನೂ ಕೊಡ್ತೀನಿ, ರೂಮು ಕೊಡ್ತೀನಿ, ಎಷ್ಟು ದಿನ ಶೂಟಿಂಗ್ ಮಾಡ್ತೀನಿ ಅಂತ ಕೇಳಿದ್ರು. ತುಂಬ ಅಲ್ಲೇ ನನಗೆ ಒಂಥರ ಖುಷಿ ಆಗೋಯ್ತು. ತಾಯಿ ಚಾಮುಂಡೇಶ್ವರಿ ನಿಜವಲ್ಲೂ ನಮ್ಗೊಂದು ಸಪೋರ್ಟಿವ್ ಆಗಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇರ್ತಾರೆ. ಎಲ್ಲ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವ್ರಿಗೂ ನಮಸ್ತೆ. ಇವತ್ತು ನಿಮ್ಮೆಲ್ಲರ ಜೊತೆ ನಾನೊಬ್ಳಾಗಿರೋದು ತುಂಬ ಖುಷಿ ಇದೆ. ಆಯುಧ, ಫಸ್ಟ್ ನನಗೆ ಇಷ್ಟ ಆಗಿದ್ದು ಟೈಟಲ್ ಆಯುಧ, ತುಂಬ ಇಷ್ಟ ಆಗಿದ್ದು. ಒಂದು ಆ್ಯಕ್ಷನ್ ಮೂವಿ, ಟ್ರೇಲರ್ ತಾನೇ ಇವಾಗ ನೋಡಿದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ ಸರ್, ನಿಮ್ಮ ಆ್ಯಕ್ಷನ್ಸ್ ಆಗಿರ್ಬೋದು, ಫೈಟು, ಲಾಸ್ಟ್ ಡೈಲಾಗ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ಸಾಂಗ್ ಅಂತೂ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವೀನಸ್ ಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ವಿಲನ್ಸ್ಗಳು ನೋಡೋದಕ್ಕೆ ಭಯ ಆಗುತ್ತೆ ಸ್ಕ್ರೀನ್ ಮೇಲೆ. ಆ್ಯಂಡ್ ನಮ್ಮ ರಘು ಸರ್, ಆಲ್ರೆಡಿ ಅವ್ರ ಜೊತೆ ಮೆಜೆಸ್ಟಿಕ್ 2ನಲ್ಲೂ ವರ್ಕ್ ಮಾಡಿದ್ದೆ, ಇದರಲ್ಲೂ ಸೇಮ್ ವಿಲನ್ ಗೆಟಬಲ್ ನೋಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಈ ಒಂದು ಮೂವಿಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ. ಹಾಗೆ ಇದೇ 27ಕ್ಕೆ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವೇದಿಕೆ ಮೇಲಿರುವುದೆಲ್ಲ ಆತ್ಮೀಯ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಹಿರಿಯರೇ, ಈಗ ತಾನೇ ನಾವು ನೋಡಿದ್ವಿ, ಭಾಳ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ ಅದ್ಭುತವಾಗಿ ಬಂದಿದೆ. ಲಾಸ್ಟ್ ಮೂವಿ ತಾಜ್ ಮಹಲ್ 2 ಅಲ್ಲಿ ಕೂದಲು ಬಿಟ್ಟಿದ್ರು, ಉದ್ದ ಕೂದಲಿತ್ತು ನಮ್ಮ ದೇವರಾಜ್ದು. ಈಗ ಸ್ಮಾರ್ಟ್ ಶಾರ್ಟ್ ಕಟ್ ಮಾಡಿಸಿ ಸ್ಮಾರ್ಟಾಗಿ ಕಾಣ್ತಿದ್ದಾರೆ. ಒಳ್ಳೇದಾಗಲಿ. ಸುಮಾರು ನಿಮಗೆಲ್ಲ ಗೊತ್ತಿದ್ದಾಗೆ 5 ಸಿನಿಮಾ ಮಾಡಿದ್ದಾರೆ, 5 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ, 2 ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ. ಈ ಸಿನಿಮಾ 3ರಲ್ಲೂ ಅವರೇ ಇದ್ದಾರೆ, ಡೈರೆಕ್ಷನ್ನು, ನಿರ್ಮಾಪಕರು, ಆರ್ಟಿಸ್ಟು. ದೇವರೇ ನಿಮಗೆ ಒಳ್ಳೇದಾಗಲಿ. ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಇದು ಸಾಧನೆ ಸುಮ್ಮನೆ ಅಲ್ಲ. ನಾನು ಸುಮಾರು ಒಂದು 20 ವರ್ಷದಿಂದ ನಾನು ಅವ್ರಿಗೆ ಸ್ನೇಹಿತರು, ಅವರೆಲ್ಲ ನೋಡ್ತಾ ಬಂದಿದ್ದೀನಿ. ಅವರು ಹಂತವಾಗಿ ಬೆಳೆದು ಬಂದಿದ್ದಾರೆ. ಮುಂದೇನು ನೀವು ಹೀಗೆ ಬೆಳೆಯೋದಂತ ನಿಮ್ಮನ್ನು ದೇವರು ಕೇಳ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ಟೆಕ್ನಿಷಿಯನ್ಸ್ಗಳು, ಆರ್ಟಿಸ್ಟ್ಗಳಿಗೂ ಶುಭವಾಗಲಿ. ಇನ್ನೂ ನಮ್ಮ ದೇವರಾಜು 10 ಸಿನಿಮಾ ಮಾಡುವ ಆಶೀರ್ವಾದ ದೇವ್ರು ಕೊಡಲಿ ಅಂತ ಕೇಳ್ಕೊತ, ನಮ್ಮ ಚಿಕ್ಕಣ್ಣವ್ರಿಗೂ ಅಷ್ಟೇ, ಅವರು ಹೊಸಬರಿಗೆ ಭಾಳ ಬೆಂಬಲಿಸ್ತಾರೆ. ನಿಮ್ಮ ಸಹಕಾರ ಮುಂದೆ ಹೀಗೆ ಇರಲಿ ಅಂತ ಹೇಳ್ತಾ, ಆಯುಧ ಚಿತ್ರದಲ್ಲಿ ನಾನು ಒಂದು ನಮ್ಮ ಹೀರೋಯಿನ್ ಇದ್ದಾರಲ್ಲ, ಆ ನಾಯಕಿಯ ತಂದೆಯ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಈ ಒಂದು ಪಾತ್ರಕ್ಕೆ ನನ್ನನ್ನು ಅಣ್ಣನ ಪಾತ್ರ ಅಣ್ಣನ ಪಾತ್ರ ಭಾಳ ಅದ್ಭುತವಾದಂತಹ ಪಾತ್ರವನ್ನು ಭಾಳ ನೈಜವಾಗಿ, ಯಾಕೆಂದರೆ ನಮ್ಮ ದೇವರಾಜ್ ಅವರು ನನಗೆ ಪರಿಚಿತವಾಗಿದ್ದು ಮೇಕಪ್ಪಲ್ಲಿ. ಮೇಕಪ್ ದೇವರಾಜ್ ಅಂತಲೇ ಬಹಳ ಪರಿಚಿತರು. ನನ್ನನ್ನು ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಒಂದು ಅದ್ಭುತವಾದಂತಹ ಪಾತ್ರ. ಹಲವಾರು ಪಾತ್ರಗಳನ್ನು ನಾನು ಅಭಿನಯಿಸಿದ್ದೇನೆ. ರೀಸೆಂಟಾಗಿ JCಯಲ್ಲಿ ಒಂದು ACP ಪಾತ್ರನ ಕೊಟ್ಟಿದ್ದರು. ಹಾಗೆ ಇದೊಂದು ವಿಭಿನ್ನವಾದಂತಹ ಪಾತ್ರ, ಒಂದು ಎಮೋಷ್ನಲ್, ಒಂದು ಎಕ್ಸ್ಪ್ರೆಸ್ ಮಾಡುವಂತಹ ಪಾತ್ರ, ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಪಾತ್ರ. ಇದನ್ನು ನಾನಂತೂ ನನ್ನ ಮಟ್ಟಿಗೆ ನಾನು ನಿರ್ವಹಿಸಿದ್ದೀನಿ ಅಂತ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಈ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ನೋಡಿದ್ದೀರಿ, ಏನು ಸಾಂಗ್ಸು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು DOP ಅವರು ವೀನಸ್ ಮೂರ್ತಿಯವರು ಸಹ ಅದ್ಭುತವಾಗಿ ಅದನ್ನು ಹಿಡಿದಿಟ್ಟು ಒಂದು ಭಾಳ ಚೆನ್ನಾಗಿ ಅದನ್ನು ತೆರೆ ಮೇಲೆ ನಮ್ಮನ್ನೆಲ್ಲ ಒಂದು ಕಾಣಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಸಹ ಭಾಳ ಅದ್ಭುತವಾದಂಥ ಪ್ರಯತ್ನ. ಹಾಗಾಗಿ ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಂತಹ ದೇವರಾಜ್ ಅವರಿಗೆ ಹಾಗೂ ಎಲ್ಲ ನನ್ನ ಕಲಾ ಸ್ನೇಹಿತರಿಗೆ ವಂದಿಸುತ್ತಾ, ಹಾಗೂ ಇಲ್ಲಿ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ಹೊಸಬ. ಬಟ್ ನನ್ನ ನಂಬಿ ದೇವರಾಜ್ ಸರ್ ನನಗೆ ಅಪರ್ಚುನಿಟಿ ಕೊಟ್ಟರು. ಬಟ್ ಅವ್ರಿಗೆ ಯಾವತ್ತೂ ನಾನು ಚಿರನಾಗಿ ಇರ್ತೀನಿ. ಬಟ್ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತೀನಿ. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹೆಂಗಿದೆ ನನಗೆ ಗೊತ್ತಿಲ್ಲ.
ಓಕೆ, ಭಯ ಆಗ್ತಿದೆ ಆ್ಯಕ್ಚುಲಿ ಎರಡು ಸೆಂಟೆನ್ಸ್ ಅಲ್ಲಿ 4 ಬಟ್ ಸೇರಿಸಿದ್ದೀರಾ ನೀವು. ಥ್ಯಾಂಕ್ ಯು ಎವ್ರಿ ಒನ್. ದೇವರಾಜ್ ಅವರು ಮೇಕಪ್ ದೇವರಾಜ್ ಅಂತಲೇ ಫೇಮಸ್ಸು, ಬಟ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದರು. ಬಹುಶಃ ನಾನು ಇಷ್ಟು ದಿನದ ಸಿನಿಮಾಗಳಲ್ಲಿ ಇದು ಮೊದಲನೇ ಸಿನಿಮಾ. ಒಂದೇ ದಿನ ಫೈಟು 4-5 ಇದನ್ನು ತುಂಬ ಚೆನ್ನಾಗಿ ಮಾಡಿದರು. ತುಂಬ ಗ್ರೇಟ್, ಒಳ್ಳೆ ಫ್ಯೂಚರ್ ಇದೆ. ಒಳ್ಳೆಯದಾಗಲಿ ದೇವರಾಜ್, ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ. ನಾನು ಭಾಳಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇನೆ, ಪ್ಲಸ್ ಡೈರೆಕ್ಟರ್ ಕೂಡ. ಇದರಲ್ಲೊಂದು ಹೀರೋಯಿನ್ ತಂದೆ ಪಾತ್ರ ಇದೆ. ಈ ಚಿತ್ರದಲ್ಲಿ 2 ಹೀರೋಯಿನ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನ್ನ ತಂದೆ ಪಾತ್ರ ಮಾಡಿದ್ದು ಸಂಹಿತಾ ಸಿನ್ಯಾ ತಂದೆ ಪಾತ್ರ ಮಾಡಿದ್ದೇನೆ. ಸಂಹಿತಾ ವಿನ್ಯ ಅವ್ರ ತಂದೆ ಪಾತ್ರ ಮಾಡಿದ್ದೇನೆ. ಇದರಲ್ಲೊಂದು ಚೆನ್ನಾಗಿದೆ ಕ್ಯಾರೆಕ್ಟ್ರು. ದೇವರಾಜ್ ಹೇಳಿದಾಗ ನನಗೆ ಖುಷಿ ಆಯಿತು. ಆ ಪಾತ್ರದಲ್ಲಿ ಒಂದು ಸಾಯುವಂಥ ಒಂದು ಸನ್ನಿವೇಶ, ರಣ ಬಿಸಿಲಲ್ಲಿ ಮಧ್ಯಾಹ್ನ ರೋಡಲ್ಲಿ ಮಲಗಿದ್ದೆ. ತುಂಬ ಕಷ್ಟಪಟ್ಟ ಒಂದು ಸೀನು ಮಾಡಿದ್ದೇನೆ. ಅವ್ರ ಸಹಕಾರವೂ ತುಂಬ ಇತ್ತು. ಆಮೇಲೆ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೆ ನಾನು. 3-4 ಸೀನಲ್ಲಿ ಇದ್ದೇನೆ, ತುಂಬ ಖುಷಿ ಕೊಡ್ತು. ಆಮೇಲೆ ಟ್ರೇಲರು ಇದೆಲ್ಲ ತುಂಬ ಚೆನ್ನಾಗಿದೆ, ಹಾಡುಗಳು ತುಂಬ ಅದ್ಭುತ ಇದೆ, ಫೈಟ್ ಕೂಡ ತುಂಬ ಅದ್ಭುತ ಆಗಿದೆ. ಈ ವರ್ಷದಲ್ಲಿ ನಂದು ಇದು ಪ್ರಥಮ ಸಿನಿಮಾ ರಿಲೀಸ್ ಆಗ್ತಿರೋದು. ನೆಕ್ಸ್ಟ್ ಮಂತು ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ, ಅದರ ನೆಕ್ಸ್ಟ್ ಮಂತು ರಕ್ಷಾ ಕಟ್ಟು, ಅದರ ನೆಕ್ಸ್ಟ್ ಮಂತು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಪ್ರತಿ ತಿಂಗಳು ಒಂದೊಂದು ಸಿನಿಮಾ ರೆಡಿಯಾಗಿದೆ. ಎಲ್ಲರೂ ತಿಂಗಳು ಹೇಳಿದ್ದಾರೆ, ನನಗೆ ದಿನಗಳು ಹೇಳಲಿಲ್ಲ. ಅದ್ರ ನೆಕ್ಸ್ಟ್ ಜುಲೈನಲ್ಲಿ ಇವರು ವಿಜಯ ರಾಘೇಂದ್ರ ಜೊತೆ ಒಂದು ಲಾಂಗ್ ಕ್ಯಾರೆಕ್ಟರ್ ಪಾತ್ರ ಮಹಾನ್ ಅಂತ ಒಂದೊಂದು ತಿಂಗಳು ಸಿನಿಮಾ ರಿಲೀಸ್ ಆಗ್ತಿದೆ. ಫಸ್ಟ್ ಈ ಸಿನಿಮಾ ಆದ್ದರಿಂದ ನನಗೆ ಈ ವರ್ಷ ತುಂಬ ಖುಷಿ ಕೊಡ್ತಾ ಇದೆ. ದೇವರಾಜ್ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಡೈರೆಕ್ಟರ್ ಕೂಡ. ಆ ಸಂದರ್ಭದಲ್ಲಿ ಫಸ್ಟ್ ಅವ್ರ ಡೈರೆಕ್ಷನ್ ಅಂತ ಹೇಳಿದ್ರು, ನನಗೆ ಆ ಥರ ಅನಿಸಲೇ ಇಲ್ಲ. ಚೆನ್ನಾಗಿ ಡೈರೆಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು. ಪ್ಲಸ್ ಈ ಸಿನಿಮಾದಲ್ಲಿ ಕೋರಿಯೋಗ್ರಫಿ, ಇದಕ್ಕೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾವು ಅಷ್ಟೇ ಅಲ್ಲ, ಇಲ್ಲಿ ಬಂದವರು ಎಲ್ಲರೂ ನಾವು ಮುಂದಕ್ಕೆ ಈ ಸಿನಿಮಾ ನೋಡ್ತೇವೆ. ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಈ ಸಿನಿಮಾದ ಬಗ್ಗೆ ದಯವಿಟ್ಟು ಹೇಳಿ, ಇದ್ರ ಪ್ರಚಾರ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ದೇವರಾಜ್ ಅವ್ರ ಕೈಯನ್ನು ಬಲಪಡಿಸ್ಬೇಕಂತ ಈ ಶುಭ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಫ್ರೆಂಡ್ಸ್ಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳು ತಿಳಿಸ್ಕೊತೀನಿ. ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದು 22 ವರ್ಷ ಆಯ್ತು. ಇದು 22 ವರ್ಷ ಆಗ್ತಾಯಿದೆ. ಬಟ್ ಇದುವರೆಗೂ ನಾನು ಗುರ್ಸ್ಕೊಳ್ಳೋಂಥ ಕ್ಯಾರೆಕ್ಟರ್ ಯಾವ ಬಂದಿಲ್ಲ. ಅದು ನನ್ನ ಅದೃಷ್ಟನೋ ಇಲ್ಲ ಏನೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ಟೈಮು ದೇವರಾಜ್ ಸರ್ ನನ್ನ ಕರೆದು ಅಲ್ಲಿ ಬಂದಾಗ ಅಲ್ಲಿ ನನ್ನ ಕ್ಯಾರೆಕ್ಟ್ರಿಗೂ ಸ್ವಲ್ಪ ಇದಿತ್ತು, ಅಲ್ಲಿ ಕಾಂಪಿಟೇಷನ್ ಇತ್ತು. ಬಟ್ ಯಾವ ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟ್ರು ಆಯ್ಕೆ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅದನ್ನು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ಕೋತೀನಿ ದೇವರಾಜ್ ಸರ್. ಸೊ ನನಗೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟು ಇನ್ನೊಂದು ಡಬಲ್ ಶೇಡ್ ಇರೋಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ಕೊತೀನಿ ಸರ್. ಸೊ ದಯವಿಟ್ಟು ನಾನು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ದಯವಿಟ್ಟು ಹೊಸ ಸಿನಿಮಾಗಳು ನೋಡಿ, ಹೊಸ ಸಿನಿಮಾಗಳಿಗೆ ಅರಸಿ, ಹೊಸಬರಿಗೆ ದಯವಿಟ್ಟು ಎಲ್ಲ ಕನ್ನಡಿಗರು ಆಶೀರ್ವದಿಸಿ. ಆಗಲೇ ಹೊಸ ಸಿನಿಮಾಗಳು ಬರೋದು, ನಮ್ಮಂಥ ಕಲಾವಿದರುಗಳು ಬೆಳೆಯೋದು. ಸೊ ಎಲ್ಲದಕ್ಕೂ ಒಂದು ಸ್ವಲ್ಪ ಅನುಕೂಲ ಆಗೋದು. ಸೊ ಇಷ್ಟು ಹೇಳಿ ನನ್ನ ಈ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಜ್ ಮಲ್ನಾಡು ಅಂತ. ಮೊದಲಿಗೆ ಈ ವೇದಿಕೆ ಕೊಟ್ಟ ನನ್ನ ದೇವರಿಗೆ ಮನಪೂರ್ವಕವಾಗಿ ನಮಸ್ಕಾರಗಳು, ಹಾಗೂ ರೇಣುಕಾಂಬ ಸ್ಟುಡಿಯೋ ಅವ್ರಿಗೂ ಅಷ್ಟೇ ನನ್ನ ನಮಸ್ಕಾರ. ಆಮೇಲೆ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಆಮೇಲೆ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಹೀರೋಗೆ, ಹೀರೋಯಿನ್ಗೆ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಆಯುಧ ಸಿನಿಮಾದಲ್ಲಿ ನಾನು ಮೇನ್ ವಿಲನ್ ಸರ್. ಓಕೆ, ಮೇನ್ ವಿಲನ್ ನಾನು. ನನಗೆ ಪಾತ್ರ ತುಂಬ ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. 3 ವರ್ಷದ ಹಿಂದೆ ಈ ಥರ ಒಂದು ಪಾತ್ರ ಇದೆ, ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಬಂದು ಮಾಡಿದೆ. ಒಂದು 7ರಿಂದ 8 ದಿವಸ ಮಾಡಿದೆ. ನಾನು ಅಲ್ಲಿ ನೋಡಿದ್ದೇನು ಅಂದರೆ, ದೇವರಾಜ್ ಸರ್ಗೆ ತುಂಬ ತುಂಬ ಕಷ್ಟಪಟ್ಟು, ಅಂದರೆ ಅವರು ಮೇಕಪ್ ಆರ್ಟಿಸ್ಟು, 1 ತಿಂಗಳು ಮೇಕಪ್ ಮಾಡೋರು. ಅದರಲ್ಲಿ ಬಂದಿರುವಂತಹ ದುಡ್ಡು ತೊಗೊಂಬಂದು 2 ದಿನ 3 ದಿನ ಶೂಟಿಂಗ್ ಮಾಡೋರು. ಆ ಥರ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. 1 ರೂಪಾಯಿನೂ ಸಾಲ ಮಾಡಲಿಲ್ಲ ಈ ಸಿನಿಮಾಗೆ. ಆ ರೀತಿ ಅವರು ಭಾಳ ಪರ್ಫೆಕ್ಟಾಗಿ ಮಾಡಿರುವಂಥ ಸಿನಿಮಾ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಒಂದು ಹೀರೋ, ರಿಯಲ್ ಹೀರೋ ಅವರು. ಸರ್ ನಿಮ್ಗೆ ಒಳ್ಳೇದಾಗಲಿ. ಆಮೇಲೆ ಹೀರೋಯಿನ್ಸ್ 2-3 ಜನ ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ವಿಲನ್ಸ್ಗಳು ತುಂಬ ಜನ ಇದ್ದಾರೆ, ಅವ್ರಿಗೂ ಆಲ್ ದಿ ಬೆಸ್ಟ್. ಆಮೇಲೆ ಇನ್ನೇನು ಹೇಳೋದು, ಮಾಧ್ಯಮದವರಿಗೆ ಸಣ್ಣ ರಿಕ್ವೆಸ್ಟ್ ಏನು ಅಂದರೆ, ಫಸ್ಟ್ ನಾವು ಪ್ರಸಾದ ಮಾಡಬೇಕಾದ್ರೆ ತೊಗೊಂಡೋಗಿ ದೇವರ ಮುಂದೆ ಇಡ್ತೀವಿ ಪ್ರಸಾದನ. ನೈವೇದ್ಯ ಅಂತ ಅಂತಾರೆ ಅದಕ್ಕೆ.
ದೇವರು ತಿಂದಾದ್ಮೇಲೆ ಆಮೇಲೆ ಜನಕ್ಕೆ ಹಂಚ್ತೀವಿ. ಆ ಥರ ಈ ಟ್ರೈಲರ್ ಎಂಬ ನೈವೇದ್ಯ ಮಾಧ್ಯಮದವ್ರ ಮುಂದೆ ನಾವು ತೊಗೊಂಡಿಟ್ಟಿದ್ದೀವಿ. ನೀವು ಅದನ್ನು ನೋಡಿ, ಟೇಸ್ಟ್ ನೋಡಿ, ನಿಮಗೆ ಇಷ್ಟ ಆಗತ್ತೆ ಅನಿಸತ್ತೆ. ಆಮೇಲೆ ಜನಗಳು ನೋಡ್ತಾರೆ. ಫಸ್ಟು ನಿಮ್ಮ ಆಶೀರ್ವಾದ ಇದ್ದರೆ ಈ ಸಿನಿಮಾ ಗೆಲ್ಲತ್ತೆ ಅಂತ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಆಶೀರ್ವಾದ. ಈಗ ಮದುವೆ ಆದರೆ ಏನೇ ಒಂದು ಶುಭ ಕಾರ್ಯ ನಡೆದಾಗ ದೊಡ್ಡವ್ರ ಹತ್ರ ಹೋಗಿ ಬಗ್ಬಿಟ್ಟು ಅಕ್ಷತೆ ಕಾಳಾಗ್ತಾರೆ. ಆ ಥರ ನೀವು ಆರ್ಟಿಸ್ಟ್ಗಳು, ಎಲ್ಲ ಆರ್ಟಿಸ್ಟ್ಗಳಿಗೂ ನಿಮ್ಮ ಅಕ್ಷರದ ಕಾಡಾಕ್ಬೇಕಂತೇಳಿ ನಾನು ಮನಪೂರ್ವಕವಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಎರಡು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದು ಆಯುಧ ಸಿನಿಮಾದ ಬಗ್ಗೆ. ಈಗಷ್ಟೇ ಟ್ರೈಲರೆಲ್ಲ ನೋಡಿದ್ವಿ. ಟ್ರೈಲರ್ ತುಂಬ ಒಂದು ಆ್ಯಕ್ಷನ್ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಂಗ್ಗಳು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ದೇವರಾಜ್ ಸರು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕ್ಯಾಟ್ ರಘು ಅನ್ನೋದೊಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರದ ಒಂದು ವಿಶೇಷತೆ ಏನು ಅಂತಂದರೆ, 2 ಸರಿ ಲೆನ್ಸ್ ಹಾಕಬೇಕಿತ್ತು, 2 ಸಲ ಲೆನ್ಸ್ ತೆಗಿಬೇಕಿತ್ತು. ಅದನ್ನು ದೇವರಾಜ್ ಸರಿನೇ ರಿಸ್ಕ್ ತಗೊಂಡೆಲ್ಲ ಮಾಡ್ತಾಯಿದ್ರು. ನನ್ನ ಅವರ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಫೈಟ್ ಇದೆ. ತಾಯಿ ಚಾಮುಂಡೇಶ್ವರಿ, ಈಗ ಗೌಡಗೆರೆ ತುಂಬ ಫೇಮಸ್ಸು. ಆ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ಸನ್ನಿವೇಶ. ರಿಯಲ್ ಸ್ಟೆಂಟ್ಸ್ಗಳನ್ನ ಮಾಡಿದ್ದೀವಿ. ಯಾವುದೇ ರೋಪ್ ಬಳಸ್ತೇನೆ, ಬೆಡ್ ಬಳಸ್ತೇನೆ. ಇಬ್ಬರು ಸಿಕ್ಕಾಪಟ್ಟೆ ಏಟ್ಗಳನ್ನ ಮಾಡ್ಕೊಂಡು, ಇಂಜುರಿಗಳು ಮಾಡ್ಕೊಂಡೆಲ್ಲ ಫೈಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ಆ ಫೈಟ್ನ ನೀವು ಟ್ರೈಲರಲ್ಲೂ ಕೂಡ ನೋಡ್ಬೋದು, ಕೆಲವೊಂದು ಬಿಟ್ಸ್ಗಳನ್ನ. ಈ ಸಿನಿಮಾ ಇದೇ 27ಕ್ಕೆ ಬಿಡುಗಡೆ ಆಗ್ತಿದೆ. ನೀವೆಲ್ಲರೂ ನಮ್ಮ ಆಯುಧ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ದೊಡ್ಡ ಸ್ಟಾರ್ಸ್ಗಳು ಮತ್ತು ದೊಡ್ಡ ಗಣ್ಯ ವ್ಯಕ್ತಿಗಳು ತರಬೇಕು ಅಂತ ನಾನು ಈ ಮೂಲಕ ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ ಇದು. ಇತ್ತೀಚೆಗೆ AMB ಸಿನಿಮಾಸ್ ಅಂತ ಒಂದು ಸಿನಿಮಾಸ್ ಬಂದಿದೆ. ಅದು ಹೊರ ರಾಜ್ಯದ, ಹೊರ ಭಾಷೆಯ ಹೀರೋ, ಅವ್ರನ್ನ ಗೌರವಿಸೋಣ. ಖಂಡಿತವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ AMB ಸಿನಿಮಾಸ್. ಅದು ಈಗ ಸಿನಿಮಾ ಅಂದರೆ ನಮ್ಮ ಇಂಡಸ್ಟ್ರಿಯ ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ತಾರೆ. ಅದೇ ಥರ ನಮ್ಮವರು ದೊಡ್ಡ ಸ್ಟಾರ್ಸ್ಗಳಾಗಿರ್ಬೋದು, ಮತ್ತು ಒಂದಷ್ಟು ಇಂಡಸ್ಟ್ರಿನ ಪ್ರೀತಿಸೋರು ಯಾರು, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಅದೇ ಥರ ಒಂದು ಈಗ ನಾವು ಕೊಡುಗೆ ನೀಡಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ ಸಿನಿಮಾಸ್ ಅಂತನೋ, ಅಥವಾ ವಿಷ್ಣು ಸಿನಿಮಾಸ್ ಅಂತನೋ, ಅಥವಾ ಶಂಕರ್ನಾಗ್ ಸಿನಿಮಾಸ್ ಅಂತನೋ ಈ ಥರ ಮಾಡಿದ್ರೆ ಈಗ ಅಲ್ಲಿ ಹೋದಾಗ ನಮಗೂ ಒಂಥರ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಅಲ್ಲಿ ಅವರವರ ಭಾಷೆಗಳ ಟ್ರೈಲರ್ಗಳನ್ನ ಪ್ಲೇ ಮಾಡ್ತಾಯಿದ್ರು. ನಾವು ಹೋಗಿದ್ದಾಗ ನಮ್ಮವ್ರದ್ದು ಎಲ್ಲರನ್ನ ಗೌರವಿಸೋಣ ಖಂಡಿತವಾಗ್ಲೂ. ಆದರೆ ನಮ್ಮವರು ಎಲ್ಲೋ ಒಂದು ಕಡೆ, ನಾನು ಕನ್ನಡಿಗನಾಗಿ ಇದ್ಕೊಂಡು, ಕನ್ನಡ ಚಿತ್ರರಂಗದಲ್ಲಿ ಇದ್ಕೊಂಡು, ನಮಗೆಲ್ಲ ಒಂದು ಕಡೆ ಅದನ್ನ ಆಸೆ. ಒಂದು 100 ಎಕರೆ ಜಮೀನು ಮಾಡಿಕೊಂಡು ಬೆಳಿಲಿ ಎಲ್ಲರೂ, ನಮ್ಮವರೆಲ್ಲ ಹೊರಗಡೆ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾರೆ. ಅದೇ ಒಂದು ಇನ್ವೆಸ್ಟ್ಮೆಂಟ್ನ ನಮ್ಮ ಚಿತ್ರರಂಗದ ಮೇಲೆ ಆಗ್ತು ಅಂದರೆ ಹೊಸ ಪ್ರತಿಭೆಗಳು ಹುಟ್ಟುತ್ತಾರೆ, ಹೊಸ ಸಿನಿಮಾಗಳು ಬೆಳೀತವೆ. ಇವಾಗ ಎಷ್ಟೋ ಸಿನಿಮಾ ಈ ರೀಸೆಂಟ್ ನಮ್ಮ ಆತ್ಮೀಯಗಳೇನಾದ್ರೆ, ಈ ರೀಸೆಂಟ್ ದಿಲ್ಖುಷ್, ಪ್ರಮೋದ್ ಜಯ ಅಂತ ಒಬ್ಬ ನಿರ್ದೇಶಕರು, ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಬಟ್ ಹೊಸಬರು ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಸ್ಯಾಟಲೈಟ್ ವಿಚಾರಕ್ಕಂತ ಹೋದಾಗ ಡಬ್ಬಿಂಗ್ ಸಿನಿಮಾಗಳು ಬಂದ್ಬಿಟ್ಟಿವೆ, ಸಾವಿರಾರು ಸಿನಿಮಾಗಳಿದೆ ನಮ್ಮ ಹತ್ರ, ಆ ಸಿನಿಮಾಗಳು ಹಾಕಿಗೆ ಜಾಗ ಇಲ್ಲ, ಹೊಸ ಸಿನಿಮಾಗಳು ಎಲ್ಲಿ ತಗೊಳ್ಳೋಣ ಅಂತಂತ. ಇದನ್ನೆಲ್ಲ ದೊಡ್ಡವರು ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸ್ ಆಗುತ್ತೆ, ಪಟಾಕಿ ಹೊಡಿತಾರೆ, ಒಂದಷ್ಟು ಜನ ಕರೆಸ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಆಗುತ್ತೆ, ಓಕೆ ಡನ್, ಅದನ್ನು ಗೌರವಿಸೋಣ. ಅದನ್ನ ಬಿಟ್ಟು ಹೊಸಬರಿಗೆ ಏನು ಸಹಾಯ ಮಾಡ್ತಾ ಇದ್ದಾರೆ ಸ್ಟಾರ್ಸ್ಗಳು, ದೊಡ್ಡವರು, ಇದನ್ನ ದಯವಿಟ್ಟು ಗಮನ ಹರಿಸ್ತಾರೆ. ಈಗ ನೋಡಿ, ಚಿತ್ರರಂಗ ಖಾಲಿ ಇದೆ ಅಥವಾ ಚಿತ್ರಮಂದಿರಗಳ ಖಾಲಿ ಇದೆ, ಇದನ್ನೆಲ್ಲ ಹೊರತುಪಡಿಸಿ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದ್ರ ಬಗ್ಗೆ ಗಮನ ಕೊಡಿ ಎಲ್ಲರೂ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದೇನು ಅಂತಂದರೆ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು PRK ಪ್ರೊಡಕ್ಷನ್ ಮುಖಾಂತರ ಹೊಸಬರಿಗೆ ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಈಗ ಡಾಲಿ ಧನಂಜಯ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದೆಲ್ಲ ನಮಗೊಂದು ಒಳ್ಳೆ ಮಾದರಿ. ಆ ಥರ ಎಲ್ಲರೂ ಮಾಡಿದಾಗ ಯಾರೋ ಪ್ರೊಡ್ಯೂಸರ್ ತಗೊಂಡು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಪೇಮೆಂಟ್ ತಗೊಳ್ತಾರೆ, ಫ್ಲಾಪ್ ಇಟ್ಟು ಮುಗಿಸ್ಕೊಂಡು ಒಂದು ವಾರ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಅದಲ್ಲ, ಹೊಸಬರನ್ನ ಗುರುತಿಸಿ, ಯಾರು ಹೊಸ ಟ್ಯಾಲೆಂಟ್ಗಳು ಇರ್ತಾರೆ ಅಂಥವ್ರನ್ನ ಗುರುತಿಸಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಬೇರೆಯವ್ರಿಗೆ ಹೇಳೋ ಬದಲು ಆ ಕೆಲಸನ ಅವ್ರು ಮಾಡಿದಾಗ ಕನ್ನಡ ಚಿತ್ರರಂಗ ದೊಡ್ಡದಾಗಿ ಬೆಳೀತೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಟಾಪಿಕ್ ಚೇಂಜ್ ಮಾಡೋದಕ್ಕೆ ಕ್ಷಮೆ ಇರಲಿ. ನಮ್ಮ ಆಯುಧ ಸಿನಿಮಾ ಇದೇ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಹೀರೋಯಿನ್ನು ಕ್ಯಾರೆಕ್ಟರ್ ಹೇಳ್ದಣ, ಕ್ಯಾಟ್ ರಘು ಅಂತ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದೀನಿ, ಚೆನ್ನಾಗಿದೆ. ನಮ್ಮ ದೇವರಾಜ್ ಸರ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಈ ಸಾಂಗ್ ನೋಡಿದಾಗ ಹೀರೋಯಿನ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರಾಜ್ ಸರ್, ನಿಮ್ಮ ಬಗ್ಗೆ ನನಗೊಂದು ಬೇಜಾರಿದೆ. ಯಾಕಂದ್ರೆ ಇಬ್ಬರು ಹೀರೋಯಿನ್ಸ್ಗಳ ಜೊತೆ ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀರಾ. ಇಷ್ಟು ಜನ ನಾವು ವಿಲನ್ಸ್ಗಳಿದ್ದೀವಿ, ಯಾರೋ ಬಾಂಬೆ ಅಂದನೋ ಬಾಲಿವುಡ್ ಹೀರೋಯಿನ್ ಕರೆಸಿದ್ರೆ ವಿಲನ್ಸ್ಗಳು ಒಂದು ಐಟಮ್ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಡ್ತಾ ಇದ್ವಿ. ಇದೊಂದು ಬಗ್ಗೆ ಬೇಜಾರಿದೆ. ನೆಕ್ಸ್ಟ್ ಸಿನಿಮಾ ಪ್ಲಾನ್ ಮಾಡಿ ಖಂಡಿತವಾಗ್ಲೂ. ಒಳ್ಳೇದಾಗಲಿ, ಹೇಳಿ. ಖಂಡಿತ ಅಣ್ಣ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಕನ್ನಡ ಚಿತ್ರ ಪ್ರೇಮಿಗಳಿಗೆ ಎಲ್ರಿಗೂ ನಮಸ್ಕಾರ.
ಆಯುಧ ದೇವರಾಜ್ ಕುಮಾರ್. ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು, ಸಾಧಿಸ್ತೀನಿ ಅಂತ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಒಂದೊಂದಾಗಿ ತಾಜ್ ಮಹಲ್ 2 ಅಂತ ಮಾಡಿದ್ರು. ಅದಕ್ಕೆ ಹಿಂದೆ 2-3 ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು. ಈಗ ಆಯುಧನ ಹಿಡ್ಕೊಂಡು ಕೈಯಲ್ಲೇ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲರೂ ಪ್ರೋತ್ಸಾಹ ಬೇಕು. ಜೊತೆಗೆ ಕನ್ನಡ ಚಿತ್ರರಂಗ ಅಲ್ಲದೆ ಬೇರೆ ಚಿತ್ರರಸಿಕರು ಇವ್ರನ್ನ ರಂಜಿಸಲಿ, ರಂಜಿಸಲಿ. ಯಾಕಂದರೆ ಚಿತ್ರರಂಗ ಅಂದಮೇಲೆ ಎಲ್ಲರನ್ನೂ ಪ್ರೀತಿಸ್ಬೇಕು. ಚಿತ್ರ ರಸಿಕರೆಲ್ಲರೂ ಪ್ರೀತಿಸ್ಬೇಕು. ಆವಾಗಲೇ ಒಳ್ಳೆ ಚಿತ್ರ ಮಾಡೋಕ್ಕಾಗೋದು. ಇವರು ನಿಜವಾಗ್ಲೂ ಚಿತ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದರೆ ಅದಕ್ಕೆ ಏನು ಬೇಕು, ಎಫರ್ಟ್ ಬೇಕು, ಎಲ್ಲ ಪ್ರತಿಯೊಂದು ಹಾಕ್ತೀನಿ ಸರ್, ಕಷ್ಟಪಡ್ತಾ ಇದ್ದೀನಿ, ಏನಾದರೂ ಮಾಡ್ತೀನಿ, ಒಂದು ಹೆಜ್ಜೆ ಗುರುತು ಇಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಿದ್ದೀರಿ. ದಯವಿಟ್ಟು ನಿಮಗೆ ಒಳ್ಳೆಯದಾಗಲಿ. ಇನ್ನು ಒಂದು ಹಾಡುಗಳಂತೂ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಸಮೇತ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಕ್ಟಿಂಗು. ಮೊದಲೇ ಒಂದು ಮಿಕ್ಸಿಂಗ್ ಪ್ರೀತಿ ಅಂತ ಮಾಡಿದಿರಿ, ಅದರಲ್ಲೂ ಹಾಡುಗಳು ತುಂಬ ಚೆನ್ನಾಗಿ ಬಂತು. ನಮ್ಮ ಸಿರಿ ಮ್ಯೂಸಿಕ್ನ ಇದು 4ನೇ ಸಿನಿಮಾ ಆಗಲಿ. ನಿಮ್ಮ ಹಾಡುಗಳು ಹಂಗೆ ರಾರಾಜಿಸಲಿ, ಎಲ್ಲರೂ ನೋಡಲಿ. ಮತ್ತು ಟೆಕ್ನಿಷಿಯನ್ ಎಲ್ಲ, ಇನ್ನು ವಿಲನ್ಗಳಂತೂ ನೋಡಿದ್ರೆ ಭಯ ಆಗುತ್ತೆ. ಹಾಗೇ ಇದ್ದೀರಿ ಎಲ್ಲರೂ, ಬರೀ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಎಲ್ಲರೂ ಸ್ಮಾರ್ಟ್ ಆಗಿದ್ದೀರಿ, ಇರಲಿ. ಓಕೆ. ಚಿತ್ರ 27ನೇ ತಾರೀಕು ತೆರೆಗೆ ಬರ್ತಿದೆ. ದಯವಿಟ್ಟು ಎಲ್ಲರೂ ಅಪ್ಪಿ ಮುದ್ದಾಡಿ ನೋಡಿ, ಸಿನಿಮಾ ಹರಿಸಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ದೇವರಾಜ್. ನಿಮ್ಮ ಸಿನಿಮಾ ಜರ್ನಿ ಹೀಗೆ ಮುಂದುವರಿಲಿ. ಇನ್ನು ಒಂದು 10 ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ. ಈ ಹಾಡು ಸಿರಿ ಮ್ಯೂಸಿಕಲ್ಲಿದೆ, ದಯವಿಟ್ಟು ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂತೇಳಿ. ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದ್ರೆ ಏನಾಗುತ್ತೆ, ಅಟ್ಲೀಸ್ಟು ನೋಡಿದವ್ರಿಗೆ, ಬೇರೆಯವ್ರಿಗೆ, ಓಕೆ ಇದು ತಪ್ಪು ಮಾಡಿದ್ದಾರೆ, ಇದು ಸರಿ ಮಾಡಿದ್ದಾರೆ, ಈ ಥರ ಮಾಡಬಹುದು, ಈ ಥರ ಏನಾದರೂ ಮಾಡಿ ತಿದ್ಕೋಬೋದು ಅಂತೇಳಿ ತಿದ್ಕೊಳ್ತಾರೆ. ದಯವಿಟ್ಟು ಒಮ್ಮೆ ನೋಡಿಬಿಟ್ಟು ಅದನ್ನು ಹರಿಸಿ. ಥ್ಯಾಂಕ್ ಯು. ದೇವರಾಜ್ ಸರು ನನಗೆ ಚಾನ್ಸ್ ಕೊಟ್ಟಿದ್ದು ಮೂವಿಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನಾನು ಸರ್ನ ಫಸ್ಟ್ ಮೀಟ್ ಮಾಡಿದ್ದು ಅವ್ರ ಸ್ಟುಡಿಯೋದಲ್ಲೇ. ಅವ್ರ ಸ್ಟುಡಿಯೋಗೆ ಆಡಿಷನ್ಗಂತ ಹೋಗಿದ್ದೆ. ಅಲ್ಲಿ ಹೋದಾಗ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ಕೊಂಡು, ನೀನು ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡು, ಇಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡು ಅಂತ ಸಪೋರ್ಟಿವ್ ಆಗೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಈ ಕ್ಯಾರೆಕ್ಟ್ರಲ್ಲಿ ನನಗೇನು ಅನಿಸುತ್ತೆ ಅಂದರೆ, ನಾನು ಆ ಮೊಬೈಲ್ ಇದ್ಕೊಂಡಿದ್ದರಿಂದನೇ ನಮ್ಮ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಬಂತು. ಬಟ್ ಅದು ಸ್ಟೋರಿ ಮೇಲೆ ಡಿಪೆಂಡ್ ಆಯಿತು. ನಾನೇನು ಮಾಡೋದು. ಓಕೆ. ನಾನು ರೌಡಿಗಳ್ದು ಅಂತ ಮೊಬೈಲ್ ಗೊತ್ತಿಲ್ದಿರ ಏನೋ ಹುಡುಗಾಟಕ್ಕೆ ಒಂದು ಮೊಬೈಲ್ ತೊಗೊಂಡು ಲಾಸ್ಟಲ್ಲಿ ರೌಡಿಗಳು ನಮಗೆ ಬೆದರಿಕೆ ಕೊಟ್ಬಿಟ್ಟು. ಥ್ಯಾಂಕ್ ಯು ದಿಶಾ. ತೇಜಸ್ವಿನಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಹಾಗೆ ಗಣ್ಯ ವ್ಯಕ್ತಿಗಳಿಗೆ, ಕೋ ಆರ್ಟಿಸ್ಟ್ಗೆ ನಮಸ್ಕಾರಗಳು. ಸರ್, ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಮೂವಿಲಿ ನಾನು ಹೀರೋಯಿನ್ ಫ್ರೆಂಡ್ ಪಾತ್ರ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಇದೇ 27ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ನೋಡಿ ಈ ಮೂವಿನ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.